ಪರೀಕ್ಷೆ 2026 ಮಾರ್ಚ್ ತಿಂಗಳಲ್ಲಿ ಏನು ಬರೀತಿರಲ್ಲ ಎಕನಾಮಿಕ್ಸ್ ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹೊಸದಾಗಿ ಕೇಳುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಟಫ್ ಕ್ವಶನ್ಸ್ ತೆಗೆಯುವಂತಹ ಚಾನ್ಸಸ್ ಇರುತ್ತೆ. ನಮ್ಮ ಗುರಿ ಏನಂದ್ರೆ 80ಕ್ಕೆ 80 ಅಂಕ ಎಕನಾಮಿಕ್ಸ್ ಅಲ್ಲಿ ತೆಗೆದುಕೊಳ್ಬೇಕು. 4 ಅಂಕ 6 ಅಂಕ 2 ಅಂಕದ ಪ್ರಶ್ನೆಗಳೆಲ್ಲ ಬರೆದ್ರೂ ಕೂಡ 1 ಅಂಕದ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಕಲ್ತಾಗ ಮಾತ್ರ 80ಕ್ಕೆ 80 ಅಂಕ ತೆಗೆದುಕೊಳ್ಳೋದು ಸಾಧ್ಯ. ದ್ವಿತೀಯ PUC ಅರ್ಥಶಾಸ್ತ್ರ ಮಾರ್ಚ್ ಮತ್ತು ಫೆಬ್ರವರಿ ತಿಂಗಳಲ್ಲಿ ಎಕ್ಸಾಮ್ ಇದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೇನೆ ಅಂತಂದ್ರೆ 1 ಅಂಕದ ಎಲ್ಲಾ ಪ್ರಶ್ನೆಯನ್ನ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೇನೆ. MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಹೊಂದಿಸಿ ಬರೆಯಿರಿ, ಮ್ಯಾಚ್ ದ ಫಾಲೋವಿಂಗ್ ಕ್ವೆಶ್ಚನ್ಸ್. 1 ಅಂಕದ ಪ್ರಶ್ನೆ ಎಲ್ಲ ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವಿತ್ ಆನ್ಸರ್ ಇಲ್ಲೇ ಡಿಸ್ಕಷನ್ ಮಾಡಿ ಇಲ್ಲೇ ಕಲ್ತು ಹೋಗಿ ವಿಡಿಯೋನ ಕೊನೆ ತನಕ ನೋಡಿ. ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಡೀರಾಗಿದ್ರೆ ವಿಡಿಯೋನ ಶುರು ಮಾಡೋಣ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು ಈಗ ಏನು ಮುಂಬರ್ತಕ್ಕಂಥ ವಾರ್ಷಿಕ ಪರೀಕ್ಷೆ 2026 ಮಾರ್ಚ್ ತಿಂಗಳಲ್ಲಿ ಏನು ಬರೀತಿರಲ್ಲ ಎಕನಾಮಿಕ್ಸ್ ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಹೊಸದಾಗಿ ಕೇಳುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಟಫ್ ಕ್ವಶನ್ಸ್ ತೆಗೆಯುವಂತಹ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಎಲ್ಲ ಕ್ವಶನ್ಸನ್ನು ನಾವು ಓದೋಣ, ಆದಷ್ಟು ಜಾಸ್ತಿ ಕ್ವಶನ್ಸನ್ನು ಓದೋಣ. ನಮ್ಮ ಗುರಿ ಏನಂದರೆ 80ಕ್ಕೆ 80 ಅಂಕ ಎಕನಾಮಿಕ್ಸ್ ಅಲ್ಲಿ ತೆಗೆದುಕೊಳ್ಬೇಕು. 4 ಅಂಕ 6 ಅಂಕ 2 ಅಂಕದ ಪ್ರಶ್ನೆಗಳೆಲ್ಲ ಬರೆದ್ರೂ ಕೂಡ 1 ಅಂಕದ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಕಲ್ತಾಗ ಮಾತ್ರ 80ಕ್ಕೆ 80 ಅಂಕ ತೆಗೆದುಕೊಳ್ಳೋದು ಸಾಧ್ಯ. ನಡೀರಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಕನ್ನಡ ಮೀಡಿಯಂ ಅನ್ನ ಫಸ್ಟ್ ನೋಡ್ತಾ ಹೋಗೋಣ. ಅದಾದ ನಂತರ ಇಂಗ್ಲಿಷ್ ಮೀಡಿಯಂ ನಾವು ಒಂದೊಂದಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಒಂದು ಈಗ MCQ ಪ್ರಶ್ನೆಯನ್ನು ಹೇಳ್ತಾ ಇದ್ದೇನೆ. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಒಂದೊಂದು ಪ್ರಶ್ನೆಯನ್ನು ಓದ್ತಾ ಹೋಗ್ತೀನಿ, ಅದಕ್ಕೆ ಆನ್ಸರ್ನು ಹೇಳ್ತಾ ಹೋಗ್ತೀನಿ. ಅದಾದ ನಂತರ ಒಂದು ಆರ್ಥಿಕತೆಯು ಒಳಗೊಂಡಿರ್ತಕ್ಕಂಥ ಕೇಂದ್ರೀಯ ಸಮಸ್ಯೆಗಳು, ಏನನ್ನು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಡಿ ಮೇಲಿನ ಎಲ್ಲವೂ. ಅದಾದ ನಂತರ ಕೆಳಗೆ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಅಂತಂದ್ರೆ ಅನುಭೋಗ್ಯ ವರ್ತನೆ, ಇದು ವಿದೇಶಿ ವ್ಯಾಪಾರ, ಸಮಗ್ರ ಅರ್ಥಶಾಸ್ತ್ರ, ರಾಷ್ಟ್ರೀಯ ಆದಾಯ, ನಿರುದ್ಯೋಗ, ಇದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದು ನಮಗೆ ಸಂಬಂಧ ಇಲ್ಲ, ನಮಗೇನು ಅನುಭೋಗಿ ವರ್ತನೆ. ನಾವು ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನ 2 ವಿಶಾಲ ಭಾಗಗಳಲ್ಲಿ ಅಧ್ಯಯನ ಮಾಡಲಾಗುತ್ತೆ, ಒಂದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಬಿಟ್ಟ ಸ್ಥಳವನ್ನ ನೋಡೋದಾದ್ರೆ ವಿಡಿಯೋನ ಕೊನೆ ತನಕ ನೋಡಬೇಕಾಗುತ್ತೆ. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಇಲ್ಲಿ ಒಂದೊಂದು ಚರ್ಚೆ ಮಾಡ್ತಾ ಹೋಗೋಣ. ಸಂಪನ್ಮೂಲಗಳ ಕೊರತೆಯು ಆಯ್ಕೆಯ ಸಮಸ್ಯೆಗಳನ್ನ ಹುಟ್ಟು ಹಾಕುತ್ತದೆ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲಾ ಪ್ರಮುಖ ನಿರ್ಧಾರಗಳನ್ನ ಸರ್ಕಾರವೇ ತೆಗೆದುಕೊಳ್ತಕ್ಕಂಥದ್ದು. ಅದಾದ ನಂತರ ಥರ್ಡ್ ಡ್ಯಾಶ್ ಇದೆ. ಮಾರುಕಟ್ಟೆ ಆರ್ಥಿಕತೆ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಯ ಸಮೂಹವಾಗಿದೆ. ಕ್ವೆಶ್ಚನ್ ನ್ಯೂಲಿ ಆಡ್ ಆಗಿದೆ, ಈ ಒಂದು ಪ್ರಶ್ನೆ ನ್ಯೂಲಿ ಆಡ್ ಆಗಿದೆ, ಇದನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ, ಇದು ಬರುವಂತಹ ಸಾಧ್ಯತೆ ಇದೆ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿವೆ, ಹಳೆ ಪ್ರಶ್ನೆ ಇದು. ಅದಾದ ನಂತರ ಬಿಟ್ಟ ಸ್ಥಳವನ್ನು ಹೊಂದಿಸ್ಬಿಟ್ಟಿದ್ದೀನಿ. ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತಂದ್ರೆ ಖಾಸಗಿ ವರ್ತನ, ಶಿಕ್ಷಕರ ಸೇವೆ ಅಂದ್ರೆ ಕೌಶಲ್ಯ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದ್ರೆ ಸರ್ಕಾರ. ಅದಾದ ನಂತರ ವಾಸ್ತವಿಕ ಅರ್ಥಶಾಸ್ತ್ರ ಅಂದ್ರೆ ಕಾರ್ಯತಂತ್ರಗಳ ನಿರ್ವಹಣೆ, ಮಾದರಿ ಅರ್ಥಶಾಸ್ತ್ರ ಅಂದ್ರೆ ಮೌಲ್ಯಮಾಪನ. ನೆಕ್ಸ್ಟ್ ಇಲ್ಲಿ 1 ಅಂಕದ ಪ್ರಶ್ನೆ ನಾನು ಇಲ್ಲಿ ಹೇಳ್ತಾ ಇದ್ದೇನೆ, ಯಾಕಂತಂದ್ರೆ ಮೊದಲು MCQ ಬಿಟ್ಟ ಸ್ಥಳ ಹೊಂದಿಸಿ ಬರೀ ಅದನ್ನೆಲ್ಲ ಚರ್ಚೆ ಮಾಡೋಣ. ಸೊ ವಿ ವಿಲ್ ಗೋ ಥ್ರೂ ಇಟ್ ಫಸ್ಟ್. ತುಷ್ಟಿಗುಣ ವಸ್ತುನಿಷ್ಠ, TU ಸ್ಥಿರವಾದ ಇದ್ದಾಗ MU ಏನಾಗುತ್ತೆ ಅಂದ್ರೆ ಶೂನ್ಯವಾಗಿರ್ತಕ್ಕಂಥದ್ದು. ಅದಾದ ನಂತರ 3ನೇ ಒಂದು ಪ್ರಶ್ನೆಗೆ ಸ್ಥಾನದರ್ಶಕ ತುಷ್ಟಿಗುಣ, ಸ್ಥಾನ ಅಂತ ಅಂದ ತಕ್ಷಣ ಶ್ರೇಣಿ ಅಂತ ನೆನ್ಪಿಟ್ಕೊಂಡ್ಬಿಡಿ, ಆನ್ಸರ್ ಬಿ. ಸಾಮಾನ್ಯವಾಗಿ ಒಂದು ಔದಾಸೀನ ವಕ್ರರೇಖೆ ಆಕಾರವು ಮೂಲಕ್ಕೆ ಪೀನಂ, ಹಳೆ ಪ್ರಶ್ನೆ ಓದ್ಕೊಳ್ಳಬೇಕಾಗುತ್ತೆ. ಅನುಭೋಗಿಯ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿವೆ, ಬೆಲೆ ಮತ್ತು ಆದಾಯ. ನೆಕ್ಸ್ಟ್ ಬಜೆಟ್ ರೇಖೆ ಸಮೀಕರಣವನ್ನು ಇಲ್ಲಿ P1x1 + P2x2 = M. ನೆಕ್ಸ್ಟ್ ಅದಾದ ನಂತರ ಅನುಭೋಗಿ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ, ಸಾಮಾನ್ಯ ಸರಕು. ನೆಕ್ಸ್ಟ್ ಅದಾದ ನಂತರ ಲಂಬಾಂತರ ಬೇಡಿಕೆ ರೇಖೆಯು ಇದನ್ನು ಪ್ರತಿನಿಧಿಸುತ್ತದೆ, ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ, ಆಪ್ಷನ್ ಬಿ. ಅದಾದ ನಂತರ 9ನೇದು ಬೇಡಿಕೆ ರೇಖೆಯ ಮಧ್ಯ ಬಿಂದುವಿನಲ್ಲಿ ಸ್ಥಿತಿಸ್ಥಾಪಕತ್ವವು 1ಕ್ಕೆ ಸಮನಾಗಿರತಕ್ಕಂಥದ್ದು. ಇದು ಹೊಸ ಪ್ರಶ್ನೆ, ನೋಡ್ಕೊಳ್ಳಿ. ಒಂದು ಸರಳ ರೇಖಾ ಬೇಡಿಕೆ ಮೇಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿವಿಧ ಬಿಂದುಗಳ ನಡುವೆ ಈ ನಡುವೆ ಇರತಕ್ಕಂಥದ್ದು ಅಂದ್ರೆ ಡ್ಯಾಶ್ ಮತ್ತು ಇನ್ಫಿನಿಟಿ. ಅದಾದ ನಂತರ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಅಂದ್ರೆ ತುಷ್ಟಿಗುಣ. 2 ಔದಾಸೀನ ವಕ್ರರೇಖೆಗಳು ಎಂದು ಪರಸ್ಪರ ಛೇದಿಸುವುದಿಲ್ಲ. ಅನುಭೋಗಿ ಆದಾಯ ಹೆಚ್ಚಾದಂತೆ ಕೆಳದರ್ಜೆಯ ಸರಕುಗಳ ಬೇಡಿಕೆ ರೇಖೆ ಎಡಭಾಗಕ್ಕೆ ಪಲ್ಲಟಗೊಳ್ತಕ್ಕಂಥದ್ದು. ಸರಕೊಂದರ ಬೇಡಿಕೆ ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಈಗ 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಅಡ್ಡ ಸಾಲು ಸಂಕಲನ ಅಂತ ಕರಿತೀವಿ. ಇದು ನ್ಯೂಲಿ ಕ್ವಶನ್ ಆಡ್ ಆಗಿದೆ, ಓದ್ಕೊಳ್ಳಬೇಕಾಗತಕ್ಕಂಥದ್ದು. ಇಲ್ಲಿ ಹೊಂದಿಸಿ ಬರೀ ಆಲ್ರೆಡಿ ಹೊಂದಿಸಿಬಿಟ್ಟಿದ್ದೀನಿ. ಇಲ್ಲಿ ಇನ್ನೊಂದ್ಸಲ ನಿಮ್ಗೆ ರೀಕ್ಯಾಪ್ ಮಾಡಿಸ್ತೀನಿ. ಬೇಡಿಕೆ ರೇಖೆ ಅಂತ ತಕ್ಷಣ ಕೆಳಮುಖ ಇಳಿಜಾರು, ಸರಳ ಬೇಡಿಕೆ DP = A - BP, ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇಲ್ಲಿ ED = 1 ಅಂತ ಇದೆ. ಅದಾದ ನಂತರ ಪೂರಕ ಸರಕು ಅಂದ್ರೆ ಪೆನ್ನು ಮತ್ತು ಶಾಹಿ, ಔದಾಸೀನ ವಕ್ರರೇಖೆಗಳ ಕುಟುಂಬ. ನೆಕ್ಸ್ಟ್ ನಾನು ಇಲ್ಲಿ ಇದು 2 ಅಂಕದ 4 ಅಂಕದ ಪ್ರಶ್ನೆ ಚರ್ಚೆ ಮಾಡ್ತಾ ಇಲ್ಲ, ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡುತ್ತೇನೆ. ಓಕೆನಾ, ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಧ್ಯಾಯ 3 ಆದಾನಗಳು ಮತ್ತು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನ ಡ್ಯಾಶ್ ಅಂತ ಕರೀತಾರೆ. ಏನಂತ ಕರೀತಾರೆ? ಉತ್ಪಾದನಾ ಬಿಂಬಕ. ಈ ಉತ್ಪಾದನಾ ಬಿಂಬಕದ ಸೂತ್ರವನ್ನ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಂಡ್ಬಿಡಿ. ಅದಾದ ನಂತರ ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಯಾವುದಾದ್ರೂ ಒಂದು ಆದಾನವನ್ನ ಬದಲಾಯಿಸುತ್ತದೆ. ಸೊ ನ್ಯೂಲಿ ಕ್ವಶನ್ ಆಡ್ ಆಗಿದೆ, ಓದ್ಕೊಳ್ಳಿ, ಇಂಪಾರ್ಟೆಂಟ್. ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ
ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನ ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ದೀರ್ಘಾವಧಿಯ ಉತ್ಪಾದನಾ ವಿಶ್ಲೇಷಣೆಯನ್ನ ಇದರಿಂದ ವಿವರಿಸಲಾಗ್ತಕ್ಕಂಥದ್ದು ಹೊಸ ಪ್ರಶ್ನೆ. ಪ್ರತಿಫಲಗಳ ಪ್ರಮಾಣ ನಿಯಮ ಹೊಸ ಪ್ರಶ್ನೆ, ಅದು ಓದಲೇಬೇಕಾಗ್ತಕ್ಕಂಥದ್ದು. ಇದೊಂದು ಇಲ್ಲಿದೆ, ನೋಡ್ಕೊಳ್ಳಿ. ಇಲ್ಲಿ ಹೊಸ ಪ್ರಶ್ನೆ ಬಂದಿದೆ. ಈ ಪ್ರಶ್ನೆಯನ್ನು ಕೇಳಿದರೆ ಕೇಳುವಂತ ಸಾಧ್ಯತೆ ಇದೆ. TFCಯ ಒಂದು 100 ರೂಗಳು ಮತ್ತು TVCಯು 125 ರೂಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. 225 ಆಗುತ್ತೆ. ಒಂದ್ಸಲ ನೋಡ್ಕೊಂಡು ಹೊಸ ಪ್ರಶ್ನೆಯನ್ನ ಆಡ್ ಮಾಡಿದ್ದಾರೆ. ಅದಾದ ನಂತರ ಸರಾಸರಿ ಸ್ಥಿರ ವೆಚ್ಚದ ರೇಖೆಯ ಆಕಾರವು ಈ ಕೆಳಗಿನಂತೆ ಇರ್ತಕ್ಕಂಥದ್ದು. ಆಯತಾಕಾರ, ಪರವಲಯ, ಬಿಟ್ಟ ಸ್ಥಳ, ಖಾಲಿ ಬಿಟ್ಟ. ಒಂದು ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ 2 ಆದಾನಗಳ ಎಲ್ಲಾ ಸಂಭವನೀಯ ಸಂಯೋಜನೆಗಳನ್ನ ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ. ದೀರ್ಘಾವಧಿಯಲ್ಲಿ ಎಲ್ಲ ಆದಾನ ಬದಲಾಗ್ತವೆ. ಬದಲಾಗುವ ಆದಾನದ ಪ್ರತಿ ಘಟಕದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಅಂತ ಕರಿತೀವಿ. ಇಲ್ಲಿ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳ ಎರಡೂ ತಲೆ ಕೆಳಗಾಗಿರ್ತಕ್ಕಂಥ ಯು ಆಕಾರದಲ್ಲಿ ಇರುತ್ತದೆ. ನೆಕ್ಸ್ಟ್ ಅದಾದ ನಂತರ ಎಬಿಸಿಯ ರೇಖೆಯು ಕನಿಷ್ಠ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆಯನ್ನು ಕೆಳಗಿನಿಂದ ಛೇದಿಸುತ್ತದೆ. ಅದಾದ ನಂತರ ಇಲ್ಲಿ ಹೊಂದಿಸಿ ಬರೆದು ಕೊಟ್ಟಿದ್ದೀನಿ, ನೀವು ಇದನ್ನು ಸ್ವಲ್ಪ ನೋಡ್ಕೊಂಡ್ರಿ ಅಷ್ಟೇ. ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ಅದಾದ ನಂತರ ಅಧ್ಯಾಯ 4 ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ಏಕರೂಪವಾಗಿರುತ್ತವೆ. ಇಂಗ್ಲಿಷ್ ಮೀಡಿಯಂ ಇದಾದ ನಂತರ ಕೊಡ್ತೀನಿ, ಡೋಂಟ್ ವರಿ ಅಬೌಟ್ ದಟ್. ಇಂಗ್ಲಿಷ್ ಮೀಡಿಯಂ ನೀವು ಸ್ಕಿಪ್ ಮಾಡ್ಬೋದು. ಮುಂದೆ ಆ ವಿಡಿಯೋದಲ್ಲಿ ನೀವು ಅದನ್ನು ಡೈರೆಕ್ಟ್ ಆಗಿ ಅದಕ್ಕೆ ಸ್ಕಿಪ್ ಆಗಿ. ಒಂದು ಘಟಕದಲ್ಲಿ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾನದಲ್ಲಾಗುವ ಹೆಚ್ಚಳ ಸೀಮಾಂತ ಆದಾಯ. ಒಬ್ಬ ಪುಸ್ತಕ ನ್ಯೂಲಿ ಕ್ವಶನ್ ನೋಡಿ. ನ್ಯೂ ಕ್ವಶನ್. ಪುಸ್ತಕ ಮಾರಾಟಗಾರನು ಪ್ರತಿಯೊಂದಕ್ಕೆ ಬೆಲೆ ರೂ 10ರಂತೆ 30 ಪುಸ್ತಕ ಮಾರಾಟ ಮಾಡ್ತಾನೆ. ಮಾರಾಟಗಾರನ ಒಟ್ಟು ಆದಾಯ ಎಷ್ಟಾಗುತ್ತೆ? 300. ಇಲ್ಲಿ 10 = 30 ಮಾಡಿದ್ರೆ = 300 ಆಯ್ತು. ನೆಕ್ಸ್ಟ್ ಉದ್ಯಮ ಘಟಕದ ಲಾಭವನ್ನು ಹೇಗೆ ಸೂಚಿಸಿದೆ? ಪೈ. ಅದಾದ ನಂತರ ಪೂರೈಕೆ ರೇಖೆಯ ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವವು ಈ ಕೆಳಗಿನಂತಿರ್ತಕ್ಕಂಥದ್ದು. ES = 0. ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗ್ತೀನಿ. ಪೆನ್ ಕಲರ್ ಚೇಂಜ್ ಮಾಡ್ಕೊಳ್ಳೋಣ, ರೆಡ್ ಇರಲಿ. ಓಕೆ. ಇದಾದ ನಂತರ ಇಲ್ಲಿ ನೋಡಿ, ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯಲ್ಲಿ ವಿಭಿನ್ನ ಲಕ್ಷಣವಾಗಿದೆ. ಏನು ಇದರ ಅರ್ಥ ಆಗಿದ್ರೆ ಪರಿಪೂರ್ಣ ಪೈಪೋಟಿ. ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ಗೆ ಸಮನಾಗಿರ್ತಕ್ಕಂಥದ್ದಂದ್ರೆ ಮಾರುಕಟ್ಟೆ ಬೆಲೆ. ಅದಾದ ನಂತರ SMC ರೇಖೆಯು ABC ರೇಖೆಯನ್ನು ಛೇದಿಸುವ ABC ರೇಖೆಯ ಕನಿಷ್ಠ ಬಿಂದುವನ್ನು ಮುಚ್ಚುವ ಬಿಂದು ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನೋಡ್ತಾ ಹೋಗೋಣ. ವಿಡಿಯೋ ಸ್ವಲ್ಪ ಓಕೆ ನೋಡಿ, ಪೂರ್ತಿಯಾಗಿ ನೋಡಿ. ಅದಾದ ನಂತರ ಕೆಲವು ಚಟುವಟಿಕೆಗಳ ಸದಾವಕಾಶ ವೆಚ್ಚವು ಬಿಟ್ಟು ಕೊಟ್ಟ ಎರಡನೇ ಉತ್ತಮ ಚಟುವಟಿಕೆಯ ಗಳಿಕೆಯಾಗಿರ್ತಕ್ಕಂಥದ್ದು. ನ್ಯೂಲಿ ಕ್ವಶನ್ ಆಡ್ ಆಗಿದೆ. ಇದು ಇಂಪಾರ್ಟೆಂಟ್. ನ್ಯೂ ಕ್ವಶನ್ ಆಡ್ ಆಗಿದೆ. ಯಾವ್ಯಾವ ಕ್ವಶನ್ಸ್ ಆಡ್ ಆಗಿದೆ ಎಲ್ಲವನ್ನ ನಾನು ಕ್ವಶನ್ ವಿತ್ ಆನ್ಸರ್ ಕೊಡ್ತಾ ಇದ್ದೇನೆ. ಘಟಕ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸ್ತಕ್ಕಂಥದ್ದು. ಹೊಂದಿಸಿ ಬರೆಯಲಿದೆ, ನೀವು ನೋಡ್ಕೊಂಡ್ಬಿಡಿ ಅದನ್ನ. ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಚಾಪ್ಟರ್ ಹೋಗೋಣ. ಈಗ ನೆಕ್ಸ್ಟ್ ಅಧ್ಯಾಯ 5 ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಬೆಲೆಯನ್ನು ಪಡೆಯುವರು. ಆಪ್ಷನ್ ಬಿ. ಇದು ಮಾರುಕಟ್ಟೆಯಲ್ಲಿನ ಎಲ್ಲಾ ಅನುಭೋಗಿಗಳು ಉದ್ಯಮ ಘಟಕಗಳ ಯೋಜನೆಗಳ ಹೊಂದಾಣಿಕೆಯಾಗುವ ಸನ್ನಿವೇಶ ಅಂದ್ರೆ ಸಮತೋಲನ ಸನ್ನಿವೇಶ. ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆಗೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆ ಬಲಕ್ಕೆ ಹೊಸ ಪ್ರಶ್ನೆ ಇದು. ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಇದು ಹೊಸ ಪ್ರಶ್ನೆ, ನೀವು ಯಾರಾಗಿರ್ತಕ್ಕಂಥದ್ದು ನೋಡಿ. ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಬೆಲೆಯು ಹೆಚ್ಚಾಗಿರುವವರೆಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸ್ತಕ್ಕಂಥದ್ದು. ಸರಾಸರಿ ವೆಚ್ಚ ಹೊಸ ಪ್ರಶ್ನೆ ನೋಡಿ. ಯಾವ ರೀತಿ ಕ್ವೆಶ್ಚನ್ ಟ್ವಿಸ್ಟ್ ಮಾಡ್ತೈತೆ. ಸರ್ಕಾರವು ಸರಕು ಮತ್ತು ಮೇಲ್ ಮಿತಿ ವಿಧಿಸ್ತಕ್ಕಂಥದ್ದನ್ನ ಬೆಲೆ ಮಿತಿ ಅಂತ ಕರಿತೀವಿ. ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿ ವಿಧಿಸುವುದನ್ನು ನಾವು ಬೆಲೆ ಅಂತಸ್ತು ಅಂತ ಕರಿತೀವಿ. ಬಿಟ್ಟ ಸ್ಥಳವನ್ನು ನೋಡೋದಾದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸಮತೋಲನವು ಮಾರುಕಟ್ಟೆ ಬೇಡಿಕೆಗೆ ಮಾರುಕಟ್ಟೆ ಪೂರೈಕೆಗೆ ಸಮವಾದಾಗ ಮಾತ್ರ ಸಂಭವಿಸ್ತಕ್ಕಂಥದ್ದು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕಾರಣದ ಕೈ ಕಾರ್ಯಾಚರಣೆ. ನೆಕ್ಸ್ಟ್ ಶ್ರಮದ ಮಾರುಕಟ್ಟೆಯಲ್ಲಿ ಕುಟುಂಬಗಳು ಶ್ರಮದ ಪೂರೈಕೆದಾರರಾಗಿರ್ತಕ್ಕಂಥದ್ದು. ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಕೂಲಿ ದರ ನಿರ್ಧಾರ ಆಗ್ತದೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ ಬೇಡಿಕೆ ರೇಖೆ ಎಡಕ್ಕೆ ಮತ್ತು ಪೂರೈಕೆ ರೇಖೆ ಬಲಕ್ಕೆ ಪಲ್ಲಟಗೊಂಡ್ರೆ ಸಮತೋಲನ ರೇಖೆಯು ಕಡಿಮೆ ಆಗುತ್ತದೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಹೊಂದಿಸಿ ಬರೆಯಿರಿ. ಅಡಮ್ಸ್ ಸಿಪ್ ಅಂತಂದ್ರೆ ಕಾರಣದ ಕೈ ಕಾರ್ಯಾಚರಣೆ. ಅಧಿಕ ಪೂರೈಕೆ QS = QD ಅಂತ ಇದೆ. ಇವೆಲ್ಲ ಪ್ರಶ್ನೆಗಳನ್ನ ನೀವು ನೋಡ್ತಾ ಹೋಗ್ಬಿಡಿ. ಇಂಪಾರ್ಟೆಂಟ್. ನನಗೆ ಒಂದು ಉದ್ದೇಶ ಏನು, ನಿಮ್ಗೆ ಎಲ್ಲಾ ಚಾಪ್ಟರ್ಗಳನ್ನ ನಾನು ಅರ್ಥ ಮಾಡಿಸಬೇಕಾಗಿದೆ, ಹೇಳಬೇಕಾಗಿದೆ ಅಷ್ಟೇ. ಆರ್ಥಿಕ ನಿರ್ಣಯಗಳನ್ನ ತೆಗೆದುಕೊಳ್ಳತಕ್ಕಂಥವ್ರು ಯಾರು? ಆರ್ಥಿಕ ಏಜೆಂಟರು. ಕೆಲಸ ಮಾಡಲು ಸಿದ್ಧರಿರುವ ಎಲ್ಲಾ ಕಾರ್ಮಿಕರು. ಇದು ಓಲ್ಡ್ ಪ್ರಶ್ನೆ. ಸೊ ಪ್ರಶ್ನೆ ಓದ್ತಾವಲ್ಲ, ತುಂಬಾ ದೊಡ್ಡದಿದೆ, ಆಲ್ರೆಡಿ ವಿಡಿಯೋ ದೊಡ್ಡದಾಗ್ತಾ ಇದೆ. ಸೊ ವಿಡಿಯೋನ ಕೊನೆಯಿಂದ ನೋಡಿ. ಸಾಂಪ್ರದಾಯಿಕ ಚಿಂತನೆ. ನೆಕ್ಸ್ಟ್ 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್ ಅವರು ಪ್ರಕಟಿಸಿರ್ತಕ್ಕಂಥ ಪ್ರಸಿದ್ಧ ಕೃತಿ ಅಂತಂದ್ರೆ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ಮಹಾ ಆರ್ಥಿಕ ವರ್ಷದ ಕುಸಿತ 1929. ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಡೆಸ್ತಕ್ಕಂಥವ್ರು ಯಾರು? ಖಾಸಗಿ ಉದ್ಯಮ ಸಂಸ್ಥೆಗಳು. ಸೊ ಡ್ಯಾಶ್ ಇಡೀ ಆರ್ಥಿಕತೆ ಒಂದು ಸ್ಥಿತಿಗತಿಯನ್ನು ನಿಭಾಯಿಸಲು ಪ್ರಯತ್ನ ಮಾಡ್ತಕ್ಕಂಥದ್ದು. ನೋಡಿ ಇಂಪಾರ್ಟೆಂಟ್ ಪ್ರಶ್ನೆ. ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ ದಲ್ಲಿ ತನ್ನ ಆಳವಾದ ಬೇರುಗಳನ್ನು ಹೊಂದಿದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಕೊಟ್ಟಿದ್ದೇನೆ. ಡ್ಯಾಶ್ ನೀತಿಗಳನ್ನ ರಾಜ್ಯವು ಸ್ವಯಂವಾಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾಗಿರ್ತಕ್ಕಂಥ RBI, SEBI ಇತ್ಯಾದಿಗಳಿಂದ ಜಾರಿಗೆ ತರಲಾಗುತ್ತದೆ. ಸಮಗ್ರ ಆರ್ಥಿಕ ನೀತಿಗಳನ್ನ ಭೂಮಿಯು ಸಲ್ಲಿಸಿದ ಸೇವೆಗೆ ಆದಾಯದ ಒಂದು ಭಾಗವನ್ನು ಗೇಣಿ ಡ್ಯಾಶ್ಗಳು ಉತ್ಪಾದನಾ ಘಟಕಗಳು ಉದ್ಯಮ ಘಟಕಗಳೆಂದು ಕರೆಯಲಾಗುತ್ತದೆ. ನೆಕ್ಸ್ಟ್ ಇದಕ್ಕೆ ಹೋಗೋಣ. ಈಗ 2ನೇ ಅಧ್ಯಾಯ
ಸಮಗ್ರ ಅರ್ಥಶಾಸ್ತ್ರದಲ್ಲಿ ರಾಷ್ಟ್ರೀಯ ವರಮಾನದ ಅಧ್ಯಯನವು ಇದಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ಸಮಗ್ರ ಅರ್ಥಶಾಸ್ತ್ರ. ಅದಾದ ನಂತರ ಮಧ್ಯಂತರ ಸರಕು ಪ್ರತ್ಯೇಕ ಲೆಕ್ಕಾಚಾರವು ಈ ಕೆಳಗಿನ ದೋಷಕ್ಕೆ ಕಾರಣವಾಗತಕ್ಕಂಥದ್ದು ಅಂದ್ರೆ ದ್ವಿಗಣನೆ. ಇಲ್ಲಿ ಪ್ರಶ್ನೆ ಹೊಸದಾಗಿ ಆಡ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಪ್ರಶ್ನೆ. ಯಾವ್ಯಾವ ನೀವು ಏನು ಕ್ವಶನ್ ಬ್ಯಾಂಕ್ ಬಿಟ್ಟಿದಾರಲ್ಲ PU ಡಿಪಾರ್ಟ್ಮೆಂಟ್ ಅವರು, ಅದನ್ನೇ ತಗೊಂಡು ಅದನ್ನ ನಾನು ನಿಮಗೆ ಉತ್ತರವನ್ನ ಕೊಡ್ತಾ ಇದ್ದೇನೆ. ಸೊ ನೀವು ಅದನ್ನ ಉತ್ತರ ಹಾಕಿದ್ದೇನೆ, ನೀವು ಅದನ್ನು ನೋಡ್ಕೊಳ್ಳೇಬೇಕಾಗುತ್ತೆ. ಎಲ್ಲಾ ಉತ್ಪಾದನಾಂಗಗಳ ಪಾವತಿಗಳ ಮೊತ್ತವನ್ನ ಮಾಪನ ಮಾಡುವುದನ್ನು ಹೀಗೆ ಕರಿತೀವಿ, ಆದಾಯ ವಿಧಾನ. ಸೊ ನೋಡಿ ಯಾವ ರೀತಿ ಕ್ವಶನ್ ಅನ್ನು ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ನೀವು ಆಡೆಡ್ ಕ್ವಶನ್, ಯು ಶುಡ್ ರೀಡ್ ದಟ್. ಭಾರತದಲ್ಲಿ GDP ಯನ್ನು ವರದಿ ಮಾಡತಕ್ಕಂಥ ಸಂಸ್ಥೆ CSO. NEP = GDP - ಸವಕಳಿ. ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಆದಾಯವನ್ನು ಉತ್ಪನ್ನವನ್ನು ಹೀಗೆ ಎನ್ನುತ್ತೇವೆ, ರಾಷ್ಟ್ರೀಯ ಆದಾಯ. ಕ್ವಶನ್ ತುಂಬಾ ಟ್ವಿಸ್ಟ್ ಮಾಡಿ ಕೇಳ್ತಾ ಇದ್ದಾನೆ, ತುಂಬಾ ಕೇರ್ಫುಲ್ ಆಗಿ ಓದಲೇಬೇಕಾಗತಕ್ಕಂಥದ್ದು. ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭವನ್ನು ಕಳೆದರೆ ಲಭಿಸುವುದೇನೆಂದ್ರೆ ವೈಯಕ್ತಿಕ ಆದಾಯ. ನೆಕ್ಸ್ಟ್, ಮಾರುಕಟ್ಟೆ ಬೆಲೆಗಳಲ್ಲಿ GVA ಇದಕ್ಕೆ ಸಮನಾಗಿರ್ತಕ್ಕಂಥದ್ದು ಅಂದ್ರೆ ಮಾರುಕಟ್ಟೆ ಬೆಲೆಗಳಲ್ಲಿ GDP. ಕ್ವಶನ್ ನ್ಯೂಲಿ ಆಡ್ ಆಗಿರ್ತಕ್ಕಂಥದ್ದು, ಇದು ಕ್ವಶನ್ ನ್ಯೂಲಿ ಆಡ್ ಆಗಿದೆ, ಇಂಪಾರ್ಟೆಂಟ್. ಅದಾದ ನಂತರ ಪ್ರಸಕ್ತ ಚಾಲ್ತಿ, ಇದು ಆಲ್ರೆಡಿ ಕ್ವಶನ್ ನಾಮ ಮಾತ್ರ GDP. ನೈಜ GDP ಯನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುವ ವರ್ಷ ಅಂದ್ರೆ ಆಧಾರ ವರ್ಷ. ದಾಸ್ತಾನುಗಳನ್ನ ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗತಕ್ಕಂಥದ್ದು ಡ್ಯಾಶ್ ತಪಶೀಲು ಪಟ್ಟಿ. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನ ಅದರ ಮೌಲ್ಯವರ್ಧನೆ ಅಂತ ಕರಿತೀವಿ. ಮೌಲ್ಯವರ್ಧಿತ ವಿಧಾನವು ಉತ್ಪಾದನಾ ವಿಧಾನದ ಪರ್ಯಾಯ ಹೆಸರಾಗಿದೆ. ಅನುಭೋಗ್ಯ ಬೆಲೆ ಸೂಚಾಂಕವನ್ನ ಸಾಮಾನ್ಯವಾಗಿ ಶೇಕಡಾವಾರು ರೂಪದಲ್ಲಿ ವ್ಯಕ್ತಪಡಿಸಲಾಗ್ತಕ್ಕಂಥದ್ದು. ಪರಿಸರ ಮಾಲಿನ್ಯವು ಡ್ಯಾಶ್ ಅಂದ್ರೆ ಋಣಾತ್ಮಕ ಬಾಹ್ಯತೆಗೆ ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಈ ಒಂದು ಬಾಕ್ಸ್ ಅನ್ನು ನೋಡ್ಕೊಂಬಿಡಿ. ನೆಕ್ಸ್ಟ್, ಹಣ ಮತ್ತು ಬ್ಯಾಂಕಿಂಗ್ ಅಧ್ಯಾಯ 3. ಹಣದ ಪ್ರಮುಖ ಕಾರ್ಯ ವಿನಿಮಯ ಮಾಧ್ಯಮ. ಓಲ್ಡ್ ಕ್ವಶನ್, ಇಂಪಾರ್ಟೆಂಟ್, ಒಂದ್ಸಲ ಓದ್ಕೊಂಬಿಡಿ. RBI ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ 1935, ಇಂಪಾರ್ಟೆಂಟ್, ಓದ್ಕೊಂಬಿಡಿ. RBI ನೇರವಾಗಿ ಇವರೊಂದಿಗೆ ವ್ಯವಹಾರ ಮಾಡೋದಿಲ್ಲ ಜನಸಾಮಾನ್ಯರು, ಯಾಕಂತಂದ್ರೆ ಇದು ಹೊಸ ಪ್ರಶ್ನೆ ಆಡ್ ಆಗಿದೆ. ಆರ್ಥಿಕತೆಯಲ್ಲಿ ಈ ಬ್ಯಾಂಕುಗಳು ಹಣ ನಿರ್ಮಾಣ ಪದ್ಧತಿಯ ಭಾಗವಾಗಿವೆ. ವಾಣಿಜ್ಯ ಬ್ಯಾಂಕುಗಳು ಭದ್ರತೆಗಳಿಗೆ ಪ್ರತಿಯಾಗಿ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರವನ್ನ ರೆಪೋ ದರ ಅಂತ ಕರಿತೀವಿ. ನೆಕ್ಸ್ಟ್, ಹಣದ ಪೂರೈಕೆ ರೇಖೆಯನ್ನ ಪ್ರಭಾವಿಸುವ RBIನ ಪ್ರಮುಖ ಸಾಧನ ಅಂತಂದ್ರೆ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನ ಹೀಗೆ ಕರೀತಾರೆ. ಎಂತ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದಾರೆ ನೋಡಿ. ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು M3 ಅಂತ ಕರಿತೀವಿ. ಹೊಸ ಪ್ರಶ್ನೆ, ಹೊಸ ಪ್ರಶ್ನೆ. 2016ರಲ್ಲಿ ಅನಾನ್ಯೀಕರಣವು ಈ ಕೆಳಗಿನ ಮುಖಬೆಲೆ ಕರೆನ್ಸಿ ನೋಟ್ಗಳನ್ನ ಬ್ಯಾನ್ ಮಾಡುತ್ತೆ. ಯಾವ್ಯಾವ ಅಂದ್ರೆ 500 ಮತ್ತು 1000. ನೆಕ್ಸ್ಟ್, ಹಣದ ಬಳಕೆ ಇಲ್ಲದ ನಡೆಯುವ ಆರ್ಥಿಕ ವಿನಿಮಯಗಳನ್ನ ಸಾಟಿ ವಿನಿಮಯ ಪದ್ಧತಿ ಅಂತ ಕರಿತೀವಿ. ಇಲ್ಲಿ ಭಾರತದಲ್ಲಿ ಕರೆನ್ಸಿಯ ನೋಟುಗಳನ್ನ ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ ಅಂದ್ರೆ ಭಾರತೀಯ ಕೇಂದ್ರೀಯ ಬ್ಯಾಂಕು, RBI ಬ್ಯಾಂಕ್ ಅಂತ ಇತ್ತು. ಮತ್ತೆ ಈ ಒಂದು ಹೊಸ ಪ್ರಶ್ನೆಗೆ ಹೊಸ ಉತ್ತರವನ್ನೇ ಅವರೇ ಕೊಟ್ಟಿದ್ದಾರೆ. ಭಾರತದಲ್ಲಿ ನಾಣ್ಯಗಳನ್ನ ಭಾರತ ಸರ್ಕಾರ ಚಲಾವಣೆಗೆ ತರ್ತಕ್ಕಂಥದ್ದು. ಹಣವನ್ನ ಇಟ್ಟುಕೊಳ್ಳುವ ಪ್ರಮುಖ ಉದ್ದೇಶ ಅಂತಂದ್ರೆ ವ್ಯವಹಾರಗಳನ್ನ ನಿಭಾಯಿಸಲು. ಆಧುನಿಕ ಆರ್ಥಿಕತೆಯಲ್ಲಿ ಹಣವು ನಗದು ಮತ್ತು ಬ್ಯಾಂಕು ಠೇವಣಿಯನ್ನು ಒಳಗೊಂಡಿರ್ತಕ್ಕಂಥದ್ದು. M1 M2ಗಳನ್ನ ನಾವು ಸಂಕುಚಿತ ಹಣ ಅಂತ ಕರಿತೀವಿ. ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. SLR ಅಂತಂದ್ರೆ ಶಾಸನಬದ್ಧ ದ್ರವ್ಯಾನುಪಾತ. ಹೊಣೆಗಾರಿಕೆಗಳಂತ ಇದೆ, ಇದು ಒಂದು ಅಂಕದ ಪ್ರಶ್ನೆ ಇತ್ತು, ವಿಸ್ತರಿಸಿ ಬರೀಲಿಕ್ಕೆ ಈಗ ಈ ರೀತಿ ಕೊಟ್ಟಿದ್ದಾರೆ. ಇವನ್ನೆಲ್ಲ ನೀವು ಒಂದ್ಸಲ ನೋಡ್ಕೊಂಡ್ಬಿಡಿ. ನೆಕ್ಸ್ಟ್ ಚಾಪ್ಟರ್ ನಾನು ಹೋಗ್ತೀನಿ, 4ನೇ ಚಾಪ್ಟರ್, ಅಧ್ಯಾಯ 4. ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮನಾಗಿರುವ ಬಿಂದುವಿನಲ್ಲಿ ಸಮತೋಲನವಿರ್ತಕ್ಕಂಥದ್ದು. ಅದಾದ ನಂತರ ಆದಾಯದಿಂದ ಸ್ವತಂತ್ರವಾದ ಅನುಭವ, ಸ್ವಾಯತ್ತ ಅನುಭವ. MPC ಮೌಲ್ಯವು ಇವುಗಳ ನಡುವೆ ಇರ್ತದೆ 0 ಮತ್ತು 1. 4, ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ. ಹೂಡಿಕೆ ಹೆಚ್ಚುವರಿ ಬೇಡಿಕೆ ಸನ್ನಿವೇಶದಲ್ಲಿ ಸಮತೋಲನ ಉತ್ಪನ್ನಕ್ಕಿಂತ ಬೇಡಿಕೆಯು ಅಧಿಕ ಇರುತ್ತದೆ. ನೆಕ್ಸ್ಟ್, ಇದಾದ ನಂತರ ಮುಂದೆ ಹೋಗ್ತೀನಿ. ಈಗ ಸಿವಾಯ್ ಆದಾಯದ ಮೇಲಿನ ಅನುಭವವನ್ನು ಅವಲಂಬನೆ ಆದಾಯದ ಮೇಲಿನ ಇಲ್ಲಿ ಸ್ವಲ್ಪ ಆಗಬೇಕಾಯ್ತು. ಇಲ್ಲಿ ಆದಾಯದ ಮೇಲಿನ ಅನುಭವದ ಅವಲಂಬನೆಯನ್ನು ತೋರಿಸುತ್ತದೆ. ಉಳಿತಾಯವು ಆದಾಯದ ಅನುಭವವಾಗದ ಭಾಗವಾಗಿದೆ. ಹೂಡಿಕೆಯನ್ನು ಭೌತಿಕ ಬಂಡವಾಳ ಸಂಗ್ರಹಕ್ಕೆ ಆಗುವ ಸೇರ್ಪಡೆ ಎಂದು ವ್ಯಾಖ್ಯಾನಿಸಲಾಗಿದೆ. ನೆಕ್ಸ್ಟ್ ಮುಂದೆ ಹೋಗ್ತೀನಿ. ಇದು ಧನಾತ್ಮಕ ಸ್ಥಿರಾಂಕವಾಗಿದ್ದು ಸ್ವಾಯತ್ತ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ. ಗುಣಕದ ಗಾತ್ರವು ಡ್ಯಾಶ್ನ ಮೌಲ್ಯವನ್ನು ಅವಲಂಬಿಸಿದೆ ಅಂತಂದ್ರೆ ಸೀಮಾಂತ ಅನುಭವ ಪ್ರವೃತ್ತಿ. ಬಿಟ್ಟ ಸ್ಥಳ ಆಯಿತು. ಈಗ ಹೊಂದಿಸಿ ಬರೆಯಲು ಕೊಟ್ಟಿದ್ದೀನಿ. ಉಳಿತಾಯ ಅಂದ ತಕ್ಷಣ ಏನು ಕೊಟ್ಟಿದ್ದೀನಿ? ಇಲ್ಲಿ ಉಳಿತಾಯ ಏನಿದೆ? ಉಳಿತಾಯಕ್ಕೆ ಏನು ಆನ್ಸರ್ ಇಲ್ಲಿದೆ, Y - C ಇಲ್ಲೆಲ್ಲ ಇದೆ, ಸ್ವಲ್ಪ ನೋಡ್ಕೊಂಡು. ನೆಕ್ಸ್ಟ್ ಹೋಗೋಣ. ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳ ಮೇಲೆ ವಿಧಿಸ್ತಕ್ಕಂಥ ತೆರಿಗೆ ಅಂದ್ರೆ ನೇರ ತೆರಿಗೆ. ದೇಶದೊಳಗೆ ಉತ್ಪಾದಿಸಲಾದ ಸರಕುಗಳ ಮೇಲೆ ವಿಧಿಸುವ ಸುಂಕವನ್ನು ನಾವು ಅಬಕಾರಿ ತೆರಿಗೆ ಅಂತ ಕರಿತೀವಿ. ನೆಕ್ಸ್ಟ್ ನೋಡೋದಾದ್ರೆ ಸ್ವಯಂ ಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಪ್ರಮಾಣಾನುಗುಣ ತೆರಿಗೆ. ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆ ಉದಾಹರಣೆ ಆಗಿದೆ ಅಂದ್ರೆ ಸಂಪತ್ತಿನ ತೆರಿಗೆ. ನೆಕ್ಸ್ಟ್, ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗ್ತಕ್ಕಂಥ ಸನ್ನಿವೇಶ ಅತಿ ಪ್ರಸರಣ. ಮುಂದೆ, ಯೋಜನೇತರ ಕಂದಾಯ ವೆಚ್ಚದಲ್ಲಿ ಏಕೈಕ ಬಹು ದೊಡ್ಡ ಭಾಗ ಅಂದ್ರೆ ಬಡ್ಡಿ ಪಾವತಿಗಳು. ಹೊಸ ಪ್ರಶ್ನೆಗಳೆಲ್ಲ ನೋಡಲೇಬೇಕಾಗುತ್ತೆ, ಓದಲೇಬೇಕಾಗುತ್ತೆ. ಮುಂಗಡ ಪತ್ರದ ಕೊರತೆಯನ್ನ ತುಂಬಲು ಸರ್ಕಾರ ಬಹುತೇಕವಾಗಿ ಇದರ ಮೇಲೆ ಅವಲಂಬಿತವಾಗಿದೆ. ಸಾಲಗಳು. ನೆಕ್ಸ್ಟ್,
ಭಾರತದಲ್ಲಿ ಹಣಕಾಸಿನ ವರ್ಷ ಇಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಟ್ವಿಸ್ಟ್ ಮಾಡಿ ಕೇಳಿದರೆ ಇದನ್ನು ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಹಣ ಪಾವತಿಸದ ಸಾರ್ವಜನಿಕ ಸರಕುಗಳ ಬಳಕೆದಾರರ ಪುಕ್ಕಟೆ ಸವಾರ ಅಂತ ಕರಿತೀವಿ. ಭಾರತಕ್ಕೆ ಆಮದಾಗುವ ಮತ್ತು ಭಾರತದಿಂದ ರಫ್ತಾಗುವ ಸರಕುಗಳ ಮೇಲೆ ವಿಧಿಸುವ ತೆರಿಗೆಯನ್ನು ಕಸ್ಟಮ್ಸ್ ಸುಂಕ ಹೊಸ ಪ್ರಶ್ನೆ ಆಗಿದೆ. ಸರ್ಕಾರವು ಅದು ಸಂಗ್ರಹಿಸುವ ಆದಾಯಕ್ಕೆ ಸಮನಾದ ಮೊತ್ತವನ್ನು ವೆಚ್ಚ ಮಾಡುತ್ತದೆ. ಇದನ್ನು ನಾವು ಸಮತೋಲನ ಮುಂಗಡ ಪತ್ರ ಅಂತ ಕರಿತೀವಿ. ಕಂದಾಯ ಕೊರತೆ ಇಸ್ ಈಕ್ವಲ್ ಟು ಕಂದಾಯ ವೆಚ್ಚ ಅಂದ್ರೆ ಕಂದಾಯ ಆದಾಯ. ನೆಕ್ಸ್ಟ್, ಇಲ್ಲಿ ಅನುಭವಿಗಳು ಉತ್ಪಾದಕರು ದೇಶೀಯ ಮತ್ತು ವಿದೇಶಿ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು. ಈ ಮಾರುಕಟ್ಟೆ ಕೊಂಡಿಯನ್ನು ನಾವು ಉತ್ಪನ್ನ ಮಾರುಕಟ್ಟೆ ಕೊಂಡಿ ಅಂತ ಕರಿತೀವಿ. ಕ್ವಶನ್ಸ್ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಇದರಲ್ಲಿ ಕೂಡ, ಅಂದ್ರೆ ಅಡ್ವಾನ್ಸ್ ಕ್ವಶನ್ಸ್ ಈ ರೀತಿ ತೆಗೆದಿದ್ದಾರೆ. ಒಂದು ದೇಶೀಯ ಕರೆನ್ಸಿಯನ್ನ ಒಂದು ದೇಶದ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಹುದಿದೆ. ಒಂದು ದೇಶದ ಕರೆನ್ಸಿಯ ಬೆಲೆಯನ್ನು ವಿದೇಶಿ ಕರೆನ್ಸಿಯ ರೂಪದಲ್ಲಿ ವ್ಯಕ್ತಪಡಿಸುವುದನ್ನು ಹೀಗೆ ಅಂತ ಕರಿತೀವಿ, ವಿದೇಶಿ ವಿನಿಮಯ ನಿಯಂತ್ರಣ. ತುಂಬಾ ಡಿಫ್ರೆಂಟ್ ಕ್ವಶನ್ಸ್ ತೆಗೆದಿದ್ದಾರೆ, ಹೊಸ ಪ್ರಶ್ನೆಗಳು ಓದಲೇಬೇಕಾಗುತ್ತೆ. ಒಂದು ದೇಶಿ ವಾಸಿಗಳು ಜಗತ್ತಿನ ಇತರೆ ರಾಷ್ಟ್ರಗಳೊಂದಿಗೆ ನಡೆಸಿದ ವ್ಯವಹಾರಗಳನ್ನು ಸಂದಾಯ ಬಾಕಿಯು ದಾಖಲಿಸುತ್ತದೆ. ಮೇಲಿನ ಎಲ್ಲವೂ 1, 2, 3 ಇವೆಲ್ಲ 3 ಆಗುತ್ತೆ. ಅದಾದ ನಂತರ ಮುಂದೋದಾದ್ರೆ ರಾಷ್ಟ್ರೀಯ ಕರೆನ್ಸಿಗಳು ಮಾರಾಟವಾಗುವ ಮಾರುಕಟ್ಟೆ ಹೀಗೆಂತ ಕರಿತೀವಿ, ವಿದೇಶಿ ವಿನಿಮಯ ಮಾರುಕಟ್ಟೆ. ಮಾರುಕಟ್ಟೆ ಶಕ್ತಿಗಳಾಗಿರ್ತಕ್ಕಂಥ ಬೇಡಿಕೆ ಪೂರೈಕೆಗಳಿಂದ ನಿರ್ಧಾರವಾಗುವ ವಿನಿಮಯ ದರವನ್ನು ಹೀಗೆಂದು ಕರಿತೀವಿ, ಬದಲಾಗುವ ವಿನಿಮಯ ದರ. ಸರಕು ಮತ್ತು ಸೇವೆಗಳ ಹಾಗೂ ವರ್ಗಾವಣೆ ಪಾವತಿಗಳು ವ್ಯಾಪಾರದ ದಾಖಲೆಯ ಖಾಲ್ತಿ ಚಾತಿ ಆಗಿರ್ತಕ್ಕಂಥದ್ದು. ಬಂಡವಾಳ ಖಾತೆ ಎಲ್ಲ ಓದ್ಕೊಂಡ್ಬಿಟ್ಟಿದ್ದನು. ತಪ್ಪುಗಳು ಮತ್ತು ಲೋಪಗಳು ಸಂದಾಯ ಭಾಗಿಯ 3ನೇ ಅಂಶವಾಗಿದೆ. ನೆಕ್ಸ್ಟ್, ದೇಶೀಯ ಕರೆನ್ಸಿ ರೂಪದಲ್ಲಿ ವಿದೇಶಿ ಕರೆನ್ಸಿಯ ಬೆಲೆ ಹೆಚ್ಚಾಗುವುದನ್ನು ದೇಶೀಯ ಕರೆನ್ಸಿಯ ಕುಗ್ಗುವಿಕೆ ಅಂತ ಕರಿತೀವಿ. ನಿರ್ವಹಣಾ ಹೊಂದಾಣಿಕೆ ಪದ್ಧತಿಯು ಬದಲಾಗುವ ಮತ್ತು ಸ್ಥಿರ ವಿನಿಮಯ ದರ ಪದ್ಧತಿಗಳ ಮಿಶ್ರಣವಾಗಿದೆ. ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಲ್ಲ ಕ್ವಶನ್ಸ್ ನಾನು ಇಲ್ಲಿ ಕವರ್ ಮಾಡಿದ್ದೀನಿ. ಇಲ್ಲಿ ಇದನ್ನು ನೋಡ್ಕೊಂಡ್ಬಿಡಿ, ನೀವು ಹೊಂದಿಸಿ ಬರೀರಿ ಬಾಕ್ಸ್. ಇದಿಷ್ಟಾಯ್ತು. ಈಗ ಇಂಗ್ಲಿಷ್ ಮೀಡಿಯಂಗೆ ಕೊಡ್ತೀನಿ ನಾನು. ಯು ಸಿ ಚೂಸ್ ದ ಕರೆಕ್ಟ್ ಆನ್ಸರ್. ಆ್ಯಂಡ್ ನಾವು ಐ ಆಮ್ ಶೋಯಿಂಗ್ ಯು, ಜಸ್ಟ್ ಐ ಆಮ್ ಸ್ಕ್ರೋಲಿಂಗ್. ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಇದ್ದೇನೆ. ಇದೆಲ್ಲ ನೀವು ಜಸ್ಟ್ ಓದ್ಕೊಂಡ್ಬಿಡಿ. ಇಲ್ಲೆಲ್ಲ ಕ್ವಶನ್ಸ್ಗೆ ವಿತ್ ಆನ್ಸರನ್ನು ನಾನು ಕೊಟ್ಟಿದ್ದೇನೆ. ಯು ಮೇ ರೀಡ್. Match the following. Next, chapter 2. Utility is subjective. Production cost. This is most important question because newly added question. Just you may say 1 to 5th, all fill in the blanks. I have given the answer also. Match the following. Next, chapter 4. I'm just scrolling. Please take it down, all these questions. Okay? ಎಲ್ಲ ಪ್ರಶ್ನೆಗಳನ್ನು ಬರ್ಕೊಳ್ಳಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. Chapter 5. ಬೇಕಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ. Money and banking. 5th, government budget and the economy. ಎಲ್ಲ ಪ್ರಶ್ನೆಗಳನ್ನ ಕುಂತು ಬರ್ಕೊಳ್ಳಿ ನೀವು, ಲಿಟ್ರಲಿ ಏನಾಗಲ್ಲ. 6th chapter, open economy and macro economics. ಓಕೆ, ದೀಸ್ ಆರ್ ಆಲ್ ಇಂಗ್ಲಿಷ್ ಕ್ವಶನ್ಸ್. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆಯನ್ನು ತೆಗೆದುಕೊಂಡು ಬರ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಕಾರ್ಯನಿಯೋಜಿತ ಪ್ರಶ್ನೆ ಅವನ್ನೆಲ್ಲ ತಗೊಂಡು ಬರ್ತೀನಿ ನಿಮಗೋಸ್ಕರ. ಜಸ್ಟ್ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.